ಮನುಷ್ಯ ನೋವಲ್ ಸಿಕ್ಕಿ ಒದ್ದಾಡಿ ಒದ್ದಾಡಿ ಅದನ್ನು ಅನುಭವಿಸಕ್ಕಾಗದೆ ಸುಖ ಸಿಕ್ಕಿದ್ರೆ ಸಾಕಪ್ಪ ಅಂತ ಸೋಲೊಪ್ಕೋಬಿಡ್ತಾನೆ. ನಾನ್ ಸೋಲೊಪ್ಕೊಳ್ಳೋದಿಲ್ಲ ಸರ್. ಸತ್ಯಾಗ್ರಹ, ಹರತಾಳ, ಗಾಂಧಿಗಿರಿ ಏನ್ ಬೇಕಾದ್ರೂ ಮಾಡು, ಯಾರು ಬೇಡ ಅಂತಾರೆ? ಆದ್ರೆ ನ್ಯಾಯ ಅನ್ನೋದು ವಿಶಾಖ ಪರವಾಗಿರುವಾಗ ನಿನ್ಗೇನೂ ಸಿಗೋದಿಲ್ಲ. ಸುಮ್ಮನೆ ಬಾಡಿ ವೀಕ್ ಆಗುತ್ತೆ ಅಷ್ಟೇ. ನಿನ್ನ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ಗಂಡ ಇಡೀ ಊರಿಗೆ ಧರ್ಮಾಧಿಕಾರಿ, ಆದ್ರೆ ಏನು ಉಪಯೋಗ? ಹೆಂಡತಿಗೆ ಕಷ್ಟ ಕಾಲದಲ್ಲಿ ಉಪಯೋಗ ಆಗ್ತಿಲ್ವಲ್ಲ. ಈಗ ಹೇಳ್ತೀನಿ ಕೇಳು. ನೀನು ಜೈಲ್ ಸೇರಿದ ಮೇಲೆ ನಿನ್ನ ಗಂಡ ಎಷ್ಟೇ ಕಷ್ಟಪಟ್ಟರು ನಿನ್ನನ್ನ ಬಿಡಿಸ್ಕೊಂಡು ಬರೋಕ್ಕಾಗೋದಿಲ್ಲ. ಈ ರಾಧಿಕಾ ಸಹವಾಸ ಸಾಕು ಅಂತ ವಿಶಾಖ ಜೊತೆ ಸುಖವಾಗಿ ಸಂಸಾರ ಮಾಡಿಕೊಂಡು ನೆಮ್ಮದಿಯಾಗಿರ್ತಾನೆ. ಇನ್ನೊಂದು ಮಾತು ನನ್ನ ಗಂಡನ ಬಗ್ಗೆ ಮಾತಾಡಿದ್ರು ಪರಿಣಾಮ ನೆಟ್ಟಗಿರಲ್ಲ. ನೀವಿಲ್ಲಿ ಪೊಲೀಸ್ ಕೆಲಸ ಮಾಡ್ತಿಲ್ಲ, ಯಾರ್ದೋ ರಾಯಭಾರಿಯಾಗಿ ಕೆಲಸ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ನಿಮ್ಗೆ ಆ ದೇವ್ರು ಒಳ್ಳೇದ್ ಮಾಡಲ್ಲ, ಹಾಳಾಗಿ ಹೋಗ್ತೀರಾ. ಹೇಯ್, ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಾ ನಿನಗೆ? ನಿಮ್ ಹತ್ರನೇ ಮಾತಾಡ್ತಿದ್ದೀನಿ. ಏನ್ರಿ ದಬ್ಬಾಳಿಕೆ ಮಾಡ್ತಿದ್ದೀರಾ? ನಿಮ್ ಮೈ ಮೇಲೆ ಖಾಕಿ ಬಟ್ಟೆ ನೋಡೋದಕ್ಕೆ ಅಸಹ್ಯ ಆಗ್ತಿದೆ. ಹೋಗಿ ಇಲ್ಲಿಂದ, ಹೋಗಿ ಇಲ್ಲಿಂದ ಅಂದೆ. ಏನಾಯ್ತು ಸರ್? ಯಾಕೆ ಮಾತಾಡ್ಬೇಡಿ ನೀವು. ಅಲ್ಲ ಸರ್, ಹೋಗಿ ಹೊರಗಡೆ. ಸರ್ ಮಾತಾಡ್ಬೇಡಿ, ಗೆಟ್ ಔಟ್. ಕಳಿಸ್ರಿ ಪ್ಲೀಸ್. ಬನ್ನಿ ಸರ್. ಸೌಂಡ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ನಿಂದು. ಹೇಗೆ ಕಡಿಮೆ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ ನನಗೆ. ಮೊದಲು ಹೇಗ್ ಕೆಲಸ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೊಳ್ಳಿ. ಪೊಲೀಸರನ್ನ ನೋಡಿದ್ರೆ ಗೌರವ ಬರುತ್ತೆ, ಆದ್ರೆ ನಿಮ್ಮನ್ನ ನೋಡಿದ್ರೆ ನಿಮ್ ಮುಖ ಮತ್ತೆ ನೋಡಬಾರ್ದು ಅಂತ ಅನ್ಸುತ್ತೆ. ನಿಮ್ ಕೈಲಿ ಏನಾಗುತ್ತೋ ಅದನ್ನ ಮಾಡ್ಕೊಳ್ಳಿ. ನಾನ್ ಮಾತ್ರ ಸೋಲೊಪ್ಕೊಳ್ಳಲ್ಲ. ಸರ್, ಏನ್ ನಡೆದಿದೆ ಸರ್ ಒಳಗಡೆ? ಆ ಇನ್ಸ್ಪೆಕ್ಟರ್ ಕಾತರ ಬಿಹೇವ್ ಮಾಡ್ತಿದ್ದಾರೆ. ರಾಧಿಕಾ ಕೋಪ ಮಾಡ್ಕೊಂಡಿದ್ದಾಳೆ. ಸರ್, ರಾಧಿಕಾ ಅವರು ನಮ್ಮ ಇನ್ಸ್ಪೆಕ್ಟರ್ಗೆ ಸರಿಯಾಗಿ ಮಂಗಳಾರತಿ ಮಾಡಿದ್ರು ಅಷ್ಟೇ. ನೀವೇನು ಯೋಚನೆ ಮಾಡಬೇಡಿ. ಸರ್, ನೀವು ಒಳಗೆ ಬರಕ್ಕೆ ಹೋಗ್ಬೇಡಿ. ನಮ್ಮ ಇನ್ಸ್ಪೆಕ್ಟರ್ ಬಾಯಿ ಬಂದಂಗೆ ಬೈತಾನೆ. ನನಗಂತೂ ನಾಳೆ ಏನಾಗುತ್ತೋ ಏನೋ ಅನ್ನೋ ಚಿಂತೆನಲ್ಲಿ 2 ದಿನದಿಂದ ಸರಿಯಾಗಿ ನಿದ್ದೆನೆ ಬಂದಿಲ್ಲ ಅತ್ತೆ. ರುಕು, ನೀ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯ? ನೋಡು, ಅವಳಿಗೆ ಏನೂ ಆಗಲ್ಲ. ರಾಧಿಕಾ ವಾಪಸ್ ಬಂದೇ ಬರ್ತಾಳೆ. ಹಾಗನ್ಕೊಳ್ಳೋ ಹಾಗಿಲ್ವಲ್ಲ ಅತ್ತೆ. ಈಗ ಈ ಪ್ರಾರಬ್ಧ ಏನ್ ನಿರ್ಧಾರ ತಗೋತಾಳ ಅನ್ನೋದ್ರ ಮೇಲೆ ನಿಂತಿದೆಯಲ್ಲ. ಹಿಂದೆ ನಮ್ಮ ಮನೆಯವರು ನ್ಯಾಯ ತೀರ್ಮಾನ ಮಾಡ್ತಿದ್ರು. ಇವತ್ತು ನಮ್ಮ ಮನೆ ಬಗ್ಗೆ ಯಾರ್ಯಾರೋ ತೀರ್ಮಾನ ತಗೊಳ್ಳೋ ಹಾಗಾಗಿದೆ.
ಆದ್ರೂ ಕೋರ್ಟಲ್ಲಿ ಶಿಕ್ಷೆ ಆಗೋದ್ರೆ ಏನತೆ ಮಾಡೋದು? ನಮ್ಮನೆ ಮಾನ ಮರ್ಯಾದೆ ಎಲ್ಲ ಬೀದಿಗೆ ಬಿದ್ಬಿಡುತ್ತಲ್ಲ. ಹಾಗೆಲ್ಲ ಏನೂ ಆಗಲ್ಲ ರುಕು. ನಮ್ ರಾಧಿಕಾ ಆ ದೇವ್ರನ್ನ ನಂಬಿದಾಳೆ. ತೋರಿಸ್ತಾನೆ, ಖಂಡಿತ ನಾಳೆ ದೇವ್ರ ದಾರಿ ತೋರಿಸ್ತಾನೆ. ಅದೇ ದಾರಿಲಿ ಹೋದ್ರೆ ರಾಧಿಕಾ ಜೈಲಿಗೆ ಹೋಗ್ತಾಳೆ. ಸುಭದ್ರಮ್ಮನವ್ರೆ, ಅದು ನೀವಿಬ್ರು ಏನೋ ಮಾತಾಡ್ತಿದ್ರಲ್ಲ, ಅದಕ್ಕೆ ನಾನಿಲ್ಲೇ ನಿಂತ್ಕೊಂಡೆ. ನಾಳೆ ರಾಧಿಕಾಗ ಹೌದಾ ಸುಭದ್ರಮ್ಮನವ್ರೆ, ನಿಮ್ಮಿಂದ ದೊಡ್ಡ ಉಪಕಾರ ಆದಂಗಾಗತ್ತೆ. ಈ ಉಪಕಾರನ ನಾವ್ ಯಾವತ್ತೂ ಮರೆಯಲ್ಲ. ನನಗೂ ಆತಂಕ ಆಗ್ತಿದೆ ಅಮ್ಮ. ಈ ಹುಚ್ಚು ಹುಡುಗಿ ಯಾವುದೋ ಹಳೇ ದ್ವೇಷನ್ ಮನಸ್ಸಲ್ಲಿ ಇಟ್ಕೊಂಡು ಯಾಕಿಷ್ಟೊಂದು ಹಠ ಸಾಧಿಸ್ತಿದ್ದಾಳೆ ಅಂತ. ನಾನು ಅವಳ ಹತ್ರ ಮತ್ತೆ ಮಾತಾಡ್ತೀನಿ. ರಾಧಿಕಾ ಈ ಮನೆಯಲ್ಲಿ ರಾಣಿ ಆಗಿರ್ತಾಳೆ. ನೀವೇನು ಚಿಂತೆ ಮಾಡಬೇಡಿ. ಆದ್ರೆ ಹೆಚ್ಚು ಸಮಯ ಇಲ್ಲ ಸುಭದ್ರಮ್ಮನವ್ರೆ. ನಾಳೆ ಬೆಳಗ್ಗೆ ಆಗೋದ್ರೆ ರಾಧಿಕಾ ಜೈಲ್ ಪಾಲಾಗೋಗ್ತಾಳೆ. ಅಷ್ಟರೊಳಗೆ ನಾವೇನಾದ್ರೂ ಮಾಡೋಣ. ಬೆಳಗಾಗೋದಕ್ಕೆ ಇನ್ನೂ ಸಮಯ ಇದೆ ಅಲ್ವಾ? ಆ ಕೆಲಸನ ನಾನು ಈಗಲೇ ಮಾಡ್ತೀನಿ. ಅವಳೇನಾದ್ರೂ ಕೇಳದೆ ಹೋದ್ರೆ ಅವಳ ಕೆನ್ನೆಗೆ 2 ಬಾರಿಸ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ರಾಧಿಕಾ ನಾಳೆ ಈ ಮನೇಲಿರೋ ಹಾಗೆ ಮಾಡೋಣ. ಸರಿಯಮ್ಮ. ರುಕ್ಕು, ಇಷ್ಟೊತ್ತು ಸುಭದ್ರಮ್ಮನ ಮಾತಾಡಿದ್ದು ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಹೌದಲ್ವಾ ಅತ್ತೆ? ಅಂತೂ ನಮ್ಮ ಪಾಲಿಗೆ ದೇವ್ರು ಬಂದಾಗ ಬಂದಿದ್ದಾರೆ. ನೋಡೋಣ ಏನ್ ಮಾಡ್ತಾರೆ ಅಂತ. ಇನ್ಮೇಲೆ ನೀವು ನೋಡ್ತಾ ಇರಿ. ನಿಮ್ಮನ್ನ ದೆವ್ವದ ಹಾಕಾಡ್ತೀನಿ. ಮನೆ ಬಿಟ್ಟು ಓಡ್ಬೇಕು ಎಲ್ರು. ಈ ಮನೆಯೊಳಗೆ ಬರೋದಕ್ಕೆ ವಿಶಾಖ ಒಪ್ಪಿಗೆ ಬೇಕು ಅನ್ನೋ ಸ್ಥಿತಿ ನಿರ್ಮಾಣ ಮಾಡ್ತೀನಿ ನಾನು. ವಿಶಾಖ ಜೊತೆ ಕಾಂಪ್ರಮೈಸ್ ಆಗ್ರಿ, ರಾಧಿಕನ ಬಿಡಿಸ್ಕೊಂಡು ಹೋಗ್ರಿ ಅಂತ ನಾನು ನಿಮ್ಗೆ 1000 ಸಲ ಹೇಳಿದೆ. ಆದ್ರೆ ನೀವು ನನ್ನ ಮಾತನ್ನ ಕೇಳಿಲ್ಲ. ಈಗ ಬಂದು ನನ್ನ ಮುಂದೆ ನಿಂತ್ಕೊಂಡು ಬಾಯ್ ಬಿಡ್ಕೊಂಡ್ರೆ ಏನ್ರಿ ಪ್ರಯೋಜನ? ನಿಮಗೆ ಬುದ್ಧಿ ಇಲ್ಲ, ಅನುಭವಿಸಿ. ಸರ್, ವಿಶಾಖನ್ ಜೊತೆ ನಾನ್ ಮಾತಾಡ್ತೀನಿ ಸರ್. 1-2 ದಿನ ಟೈಮ್ ಕೊಡಿ ಸರ್. ವಿಶಾಖನ್ ಒಪ್ಸೋ ಜವಾಬ್ದಾರಿ ನಂದು ಸರ್. ರಾಧಿಕನ್ ಜೈಲಿಗೆ ಕರ್ಕೊಂಡು ಹೋಗ್ಬೇಡಿ ಸರ್, ಪ್ಲೀಸ್ ಸರ್. ರೀ ಸ್ವಾಮಿ, ನೀವೇನೋ ವಿಷಯಕ್ಕನ್ನು ಒಪ್ಪಿಸ್ತೀರಿ, ಆದ್ರೆ ನಾನು ನ್ಯಾಯಾಲಯನ ಒಪ್ಸಕ್ಕಾಗತ್ತೇನ್ರಿ? ರಾಮಯ್ಯ ಸರ್, ಎಲ್ಲ ರೆಡಿನಾ? ರೆಡಿ ಸರ್. ರಾಧಿಕಾ ಹತ್ರ ಸೈನ್ ತಗೊಂಡ್ರಾ? ಸರ್. ಕರ್ಕೊಂಡು ಬನ್ರಿ ಸರ್. ಸರ್ ಪ್ಲೀಸ್ ಸರ್, ರಾಧಿಕನ್ ಕರ್ಕೊಂಡು ಹೋಗ್ಬೇಡಿ ಸರ್. ಪ್ಲೀಸ್ ಜೈಲಿಗೆ ಹಾಕ್ಬೇಡಿ ಸರ್ ಅವಳನ್ನ ಸರ್, ಪ್ಲೀಸ್ ಸರ್. ರೀ ಧರ್ಮಾಧಿಕಾರಿಗಳೇ, ನ್ಯಾಯಾಲಯದ ಮುಂದೆ ಎಲ್ಲರೂ ಒಂದೇ, ಅದಕ್ಕೆ ತಲೆ ಬಾಗ್ಲೇಬೇಕು. ಅರ್ಥ ಆಯ್ತಾ? ಕರ್ಕೊಂಬನ್ನಿ. ಸರ್ ಸರ್ ಪ್ಲೀಸ್ ಸರ್, ಕೈ ಮುಗಿದೀವಿ ಸರ್. ರಾಧಿಕನ್ ಜೈಲಿಗೆ ಹಾಕ್ಬೇಡಿ ಸರ್, ಪ್ಲೀಸ್ ಸರ್. ರೀ ಸ್ವಾಮಿ, ನಾನು ತುಂಬಾ ವೈಲೆಂಟ್. ನಾನೀಗ ಸೈಲೆಂಟ್ ಆಗಿದ್ದೀನಿ ಅಂತ ಮಿಸ್ಯೂಸ್ ಮಾಡ್ಕೋಬೇಡಿ. ಅರ್ಥ ಆಯ್ತಾ? ಕರ್ಕೊಂಡು ಬನ್ರಿ. ಬಿಡ್ರಿ ದಾರಿನ. ಸರ್ ಪ್ಲೀಸ್ ಸರ್. ರಾಧಿಕಾ ಸರ್ 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 ಮಾತು ಕೇಳಿ ಸರ್. ರಾಧಿಕನ್ ಬಿಟ್ಬಿಡಿ ಸರ್. ರಾಧಿಕನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಸರ್. ದಯವಿಟ್ಟು ಸರ್, ಪ್ಲೀಸ್ ಸರ್. ರೇ ಸ್ವಾಮಿ, ರಾಧಿಕಾ ಅವ್ರನ್ನ ಇಲ್ಲೇ ಬಿಟ್ಟು ನಾನು ಒಬ್ಬನೇ ಹೋಗಿ ನ್ಯಾಯಾಧೀಶರ ಮುಂದೆ ನಿಂತ್ಕೊಳ್ಳೋ ಶಕ್ತಿ ನನಗೂ ಇಲ್ಲ. ದಯವಿಟ್ಟು ನಮ್ಮ ಕಷ್ಟನೂ ಅರ್ಥ ಮಾಡ್ಕೊಳ್ಳಿ.
ನಾನು ಹೇಳಿದ್ದನ್ನ ನೀವು ಕೇಳಲಿಲ್ಲ, ಈಗ ಅನುಭವಿಸಿ. ನಾನು ರಾಧಿಕಾ ಅವ್ರನ್ನ ಕೇಳ್ಕೊಂಡೆ ಅವತ್ತು, ಆದ್ರೆ ಇವರು ಚಾಮುಂಡಿ ಅವತಾರ ತಾಳ್ಬಿಟ್ರು. ತಪ್ಪು ಮಾಡಿದ್ದಾರೆ, ಅನುಭವಿಸ್ಲಿ ಬಿಡಿ. ಕರ್ಕೊಂಡು ಬನ್ರಿ. ಸರ್ ಸರ್ ನನ್ ಮಾತ್ ಕೇಳಿ ಸರ್. ವಿಶಾಖನ್ ಮೇಲಿನ ದ್ವೇಷಕ್ಕೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದೆ ರೀ. ಆದ್ರೆ ಈಗ ನನಗೆ ಭಯ ಆಗ್ತಿದೆ. ನಿಮ್ಮನ್ನ ಬಿಟ್ಟಿರೋದಕ್ಕಾಗಲ್ಲ ರೀ. ನನಗೆ ಜೈಲಲ್ಲೇ ಸಾಯೋದಕ್ಕೆ ಇಷ್ಟ ಇಲ್ಲ ರೀ. ನನ್ನ ಬಿಡಿಸ್ಕೊಳ್ಳಿ, ನನ್ನ ಬಿಡಿಸ್ಕೊಳ್ರಿ. ಅತ್ತೆ ಅಜ್ಜಿ ಎಲ್ರೂ ನೋಡ್ಬೇಕು ಅಂತ ಅನಿಸ್ತಿದೆ ರೀ. ನನಗೆ ಯಾವತ್ತೂ ನೀವು ಸಿಗೋದೇ ಇಲ್ವೇನೋ ಅಂತ ಭಯ ಶುರುವಾಗಿದೆ ರೀ. ನನ್ನ ಇವ್ರ ಜೊತೆ ಕಳಿಸ್ಬೇಡಿ, ನನ್ನ ಮನೆ ಕರ್ಕೊಂಡು ಹೋಗ್ರಿ ಪ್ಲೀಸ್ ರೀ, ಮನೆ ಕರ್ಕೊಂಡು ಹೋಗಿ. ಇಲ್ಲ ರಾಧಿಕಾ, ಯಾರೇ ಬಂದ್ರು ಸರಿ, ನಾನೇನು ಬಿಟ್ಕೊಡಲ್ಲ ರಾಧಿಕಾ, ನಾನೇನು ಬಿಟ್ಕೊಡಲ್ಲ. ರೀ ಧರ್ಮಾಧಿಕಾರಿಗಳೇ, ಈ ಪ್ಲೇಸಲ್ಲಿ ಲವ್ ಸೀನ್ ಆಗ್ಲಿ, ಲವ್ ಸೀನ್ ಸಂಬಂಧಪಟ್ಟ ಡೈಲಾಗ್ಗಳಾಗ್ಲಿ ನನ್ಗೆ ಇಷ್ಟ ಆಗೋದಿಲ್ಲ. ಕರ್ಕೊಂಡು ಬನ್ರಿ. ಇಲ್ಲ ಸರ್, ನಾನೊಂದು ರಾಧಿಕನ್ ಕರ್ಕೊಂಡು ಹೋಗೋದಕ್ಕೆ ನಾನು ಬಿಡಲ್ಲ ಸರ್. ಹೌದಾ? ಏ ಏನ್ರಿ ನೋಡ್ತಾ ಇದ್ದೀರಿ? ಹೇಳ್ಕೊಂಡ್ ಬನ್ರಿ. ಸರ್ ಸರ್ ನನ್ನ ಮಾತು ಕೇಳಿ ಸರ್. ಸರ್ ರಾಧಿಕನಿಂದ ಕರ್ಕೊಂಡು ಹೋಗ್ಬಿಡಿ ಸರ್, ದಯವಿಟ್ಟು ರಾಧಿಕನ್ ಜೈಲಿಗೆ ಹಾಕ್ಬೇಡಿ ಸರ್. ನಾನು ಅಷ್ಟೊತ್ತಿಂದ ಹೇಳಿದ್ದು ನಿಮ್ಗೆ ಅರ್ಥ ಆಗ್ಲಿಲ್ವಾ? ಕರ್ಕೊಂಡ್ ಬನ್ರಿ. ಸರ್ ರಾಧಿಕನ್ ಇಲ್ಲಿಂದ ಹೋಗೋದಕ್ಕೆ ನಾನು ಬಿಡಲ್ಲ ಸರ್. ಬಿಡಲ್ವಾ? ಹೇಗೆ ಕರ್ಕೊಂಡು ಹೋಗ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಹಿಡ್ಕೊಳ್ರಿ ಇವ್ರನ್ನ. ಇನ್ಸ್ಪೆಕ್ಟರ್ ಬನ್ರಿ. ಚೆನ್ನಾಗಿರಲ್ಲ ಇನ್ಸ್ಪೆಕ್ಟರ್, ರಾಧಿಕನ್ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ. ಹೌದಾ? ಯಾವ್ದು ಚೆನ್ನಾಗಿರಲ್ಲ? ಬನ್ರಿ ಬನ್ರಿ. ಇಲ್ಲ ಸರ್, ನಾನು ಬರಲ್ಲ. ಓ, ಬಾಯಿ ಮಾತಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅನ್ಸುತ್ತೆ. ಏನಾಯ್ತು ಸರ್? ಇದು ಕನಸ? ಒಂದ್ ವೇಳೆ ಇದು ನಿಜ ಆಗೋದ್ರೆ ರಾಧಿಕಾ ಜೈಲ್ ಪಾಲಾದ್ರೆ ಅವಳು ನನ್ನನ್ನು ಬಿಟ್ಟು ಅಲ್ಲಿ ಹೇಗಿರೋಕ್ ಸಾಧ್ಯ? ಹೇಗಾದ್ರೂ ಮಾಡಿ ಅವಳನ್ನ ಅಲ್ಲಿಂದ ಬಿಡಿಸ್ಲೇಬೇಕು. ವಿಶಾಖ ಹೇಳಿದ್ದಕ್ಕೆ ಒಪ್ಕೊಂಡ್ರೆ ಮಾತ್ರ ರಾಧಿಕಾ ಹೊರಗಡೆ ಬರ್ತಾಳೆ. ಇಲ್ಲ ಅಂದ್ರೆ ಇಲ್ಲ. ನಾನಿಗ್ ದುಡುಕಿ ಬೇರೆ ನಿರ್ಧಾರ ತಗೊಂಡ್ರೆ ರಾಧಿಕಾ ಅನ್ಯಾಯವಾಗಿ ಜೈಲ್ ಪಾಲಾಗ್ತಾಳೆ. ವಿಶಾಖ ಹೇಳಿದ್ದಕ್ಕೆ ಒಪ್ಕೊಂಡ್ರೆ ಅದು ಕೂಡ ರಾಧಿಕಾಗ್ ನಾನು ಮಾಡೋ ವಂಚನೆ ಅನ್ಸ್ಕೊಳ್ಳುತ್ತೆ. ಅಯ್ಯೋ, ಏನ್ ಮಾಡ್ಲಿ? ವಿಶಾಖ,
ಏನೇ ಏನು ಸುದ್ದಿನೇ ಇಲ್ಲ. ನೀನ್ ಕೊಟ್ಟ ಕಡುವು ಮುಗಿತಾ? ಇಲ್ಲ ಅಜ್ಜಿ, ಇನ್ನೂ 2-3 ಗಂಟೆ ಇದೆ. ಹಾಗಾದ್ರೆ ಮುಂದೇನ್ ಮಾಡ್ಬೇಕು ಅಂತಿದೀಯಾ? ಆ ರಾಧಿಕನ್ನ ಕೃಷ್ಣನ ಜನ್ಮಸ್ಥಾನ ಕಳಿಸಿ ಆಮೇಲೆ ಯೋಚನೆ ಮಾಡ್ತೀನಿ ಅಂತೀಯಾ? ಇಲ್ಲ ಅಜ್ಜಿ. ಅಜ್ಜಿ, ವಿಷ್ಣುನೇ ಫೋನ್ ಮಾಡ್ತಿದ್ದಾರೆ. ಹೌದೇನೆ, ಮಾತಾಡಿ. ಅಯ್ಯ, ನಿನ್ಗೇನೇ ಬಂತು ದೊಡ್ಡ ರೋಗ? ಅವನಾಗ ಅವ್ನು ಫೋನ್ ಮಾಡಿರುವಾಗ ಮಾತಾಡಬಾರ್ದಾಗಿತ್ತ? ಅಜ್ಜಿ, ಈಗ ನಾನು ಕಾಲ್ ಕಟ್ ಮಾಡಿದ್ದಕ್ಕೆ ವಿಶು ಟೆನ್ಷನ್ ಆಗಿರ್ತಾರೆ. ಆ ಟೆನ್ಷನ್ಗೆ ಅವ್ರ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿರುತ್ತೆ. ಅದು ನನಗೆ ತುಂಬಾ ಇಷ್ಟ. ಅಲ್ವೇ, ಅವನ್ ಭಯ ಪಡೋದೇ ನಿನ್ಗೆ ಇಷ್ಟನಾ? ಅಜ್ಜಿ, ಬೇಟೆಯಾಡೋಕ್ಕೂ ಮುಂಚೆ ಭಯ ಬೀಳ್ಸಿ ಬೀಳ್ಸಿ ಬೇಟೆಯಾಡೋದ್ರಲ್ಲೇ ಮಜಾ ಇರೋದು. ಬೇಟೆಗೂ ಮುಂಚೆ ಆ ಪ್ರಾಣಿ ಅರ್ಧ ಪ್ರಾಣ ಬಯಕೆನೆ ಸತ್ ಹೋಗಿರುತ್ತೆ. ಹಾಗೆ ವಿಷ್ಣು ನಾನ್ ಕೇಳಿದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿನೇ ಅರ್ಧ ಒಪ್ಕೊಂಡಿರ್ತಾರೆ. ಅಜ್ಜಿ, ಮತ್ತೆ ಅವರೇ ಫೋನ್ ಮಾಡ್ತಿದ್ದಾರೆ. ಅಯ್ಯೋ, ಮಾತಾಡಿ, ಈಗ್ಲಾದ್ರೂ ಮಾತಾಡೆ. ಮಾತಾಡಿ. ಹೇಳಿ ವಿಶು, ಏನ್ ಇಷ್ಟೊತ್ತಲ್ಲಿ ಫೋನ್ ಮಾಡಿರೋದು? ವಿಶಾಖ, ನಾನು ನಿನ್ ಜೊತೆ ಈಗಲೇ ಮಾತಾಡಬೇಕು. ಪಕ್ಕದ ರೋಡಲ್ಲಿರೋ ಪಾರ್ಕಿಗೆ ಈಗಲೇ ಬಾ. ನನ್ ಜೊತೆನಾ? ನೋಡಿ ವಿಶು, ಈಗ ನಾನು ತುಂಬಾ ಬ್ಯುಸಿ ಇದ್ದೀನಿ, ನಾಳೆ ಮಾತಾಡೋಣ. ವಿಶಾಖ ಪ್ಲೀಸ್, ನನ್ನ ಅರ್ಥ ಮಾಡ್ಕೋ. ವಿಶು, ನಾನ್ ಹೇಳಿದ್ರ ಬಗ್ಗೆ ಏನು ಯೋಚನೆ ಮಾಡಿದ್ರಿ? ಇನ್ನೂ ಅದಕ್ಕೆ ಒಪ್ಕೊಂಡೇ ಇಲ್ಲ. ವಿಶು, ನಾನ್ ಕೊಟ್ಟು ಸಮಯ ಮುಗಿತಾ ಬಂತು ಅನ್ನೋದು ಮರ್ತು ಬಿಟ್ರಾ? ವಿಶಾಖ, ಮೊದಲು ನಾನು ಹೇಳಿ ಜಾಗಕ್ಕೆ ಬಾ. ರಾಧಿಕಕ್ಕೆ ಸಂಬಂಧಪಟ್ಟ ವಿಷಯನ ನಾನು ನಿನ್ ಜೊತೆ ಮಾತಾಡ್ಲೇಬೇಕು. ನೋ, ನಾನ್ ಹೇಳಿದ್ದಕ್ಕೆ ಒಪ್ಕೊಳ್ಳೋದಾದ್ರೆ ಮಾತ್ರ. ವಿಶಾಖ, ನೀನ್ ಇಲ್ಲಿಗೆ ಬಾ, ಮಾತಾಡೋಣ. ಸರಿ, ಟ್ರೈ ಮಾಡ್ತೀನಿ. ಏನಂತೆ? ಅಜ್ಜಿ, ವಿಶು ನನ್ ಜೊತೆ ಮಾತಾಡ್ಬೇಕಂತೆ. ಅದಕ್ಕೆ ಇಲ್ಲೇ ಪಕ್ಕದಲ್ಲಿರೋ ಪಾರ್ಕ್ ಹತ್ರ ಬಾ, ಮಾತಾಡ್ಬೇಕು ಅಂತ. ಅದೇ ವಿಷಯ ಮಾತಾಡೋಕ್ಕಿಂತ ಕಾಣುತ್ತೆ. ಮತ್ತೆ ಹೋಗ್ಬಾರ್ದೇನಿ? ಹೋಗ್ತೀನಿ ಅಜ್ಜಿ, ಆದ್ರೆ ಬೇಟೆನ ಸ್ವಲ್ಪ ಕಾಯಿಸೋಣ ಅಂತಷ್ಟೇ. ನೋಡು, ನಿನ್ ಕಾಯ್ಸಿದ್ ಸಾಕು, ಹೋಗಿ. ಹೋಗ್ತೀನಿ ಅಜ್ಜಿ. ಅಯ್ಯೋ, ಹೋಗಮ್ಮ ಬೇಗ. ಅಯ್ಯೋ, ಇವಳು ತಾಳಿನೇ ಹಾಕೊಂಡು ಹೋಗಿಲ್ವಲ್ಲ. ವಿಶಾಖ, ವಿಶಾಖ, ಹೊಟ್ಟೆ ಹೋದ್ಲಲ್ಲ. ಎಷ್ಟು ಮರವು ಇವಳಿಗೆ, ಏನ್ ಹೇಳಿದ್ರು ಅರ್ಥನೇ ಮಾಡ್ಕೊಳ್ಳಲ್ಲ. ಏನ್ ಮಾಡೋದು? ಇವಳು ಮುಂದೆ ತಾಳಿನೇ ತೆಗಿಬಾರ್ದು, ಹಾಗೆ ನೋಡ್ಕೋಬೇಕು. ಕೊನೆಗೂ ವಿಶಾಖ ಅನ್ನೋ ವಿಷಯ ಬಗೆಹರಿಯೋ ಯಾವ ಸೂಚನೆಗಳು ಕಾಣಿಸ್ತಾ ಇಲ್ಲ. ಅಲ್ಲಮ್ಮ, ಆ ಪ್ರಾಣಿ ಈ ಮನೇಲಿ ಇನ್ನೂ ಎಷ್ಟು ದಿವಸ ಇರಬೇಕು? ಡ್ಯಾಡ್, ಎಲ್ಲಿವರೆಗೂ ವಿಶಾಖ ವಿಶುನ ಏನ್ ಕೇಳಿದ್ಲು ಅನ್ನೋ ಗುಟ್ಟನ್ನ ಬಿಟ್ಕೊಡೋದಿಲ್ವೋ ಅಲ್ಲಿವರೆಗೂ ಅವಳು ಈ ಮನೆಯಲ್ಲಿ ರಾಜಭಾರ ಮಾಡ್ತಾನೆ ಇರ್ತಾಳೆ. ಅಲ್ಲ, ನಾವೆಲ್ಲರೂ ವಿಶು ರಾಧಿಕನ್ ಪರವಾಗಿ ನಿಂತಿದ್ದೀವಿ. ಆದ್ರೂ ನೀನು ಹೇಳ್ತಾ ಇಲ್ವಲ್ಲ, ಹಣ ಆಸ್ತಿ ಹೋದ್ರೂ ಪರವಾಗಿಲ್ಲ, ಕೊಟ್ಟು ಕಳಿಸು ಅಂತ ಹೇಳಿದ್ರು ಕೇಳ್ತಾ ಇಲ್ವಲ್ಲ. ಅವ್ನು ಎಷ್ಟು ಕೇಳಿದ್ರು ಹೇಳದೇ ಇಲ್ವಲ್ಲ ಪ್ರದೀಪ್. ಅವ್ನು ಸುಮ್ಮನೆ ಇರೋದು ನೋಡಿದ್ರೆ ಅವನು ಆ ವಿಷಯನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದಾನೆ ಅಂತ ಅನ್ಸುತ್ತೆ. ವಿಷಯ ಅವಳು ಹೇಳೋದಕ್ಕೆ ಏನಾದರೂ ಒಪ್ಕೊಂಡ್ರೆ ಮುಂದೆ ನಡೆಯೋದು ದೇವರೇ ಬಲ್ಲ.
ನನ್ನ ಪ್ರಕಾರ ಅವಳು ಆಸ್ತಿ ಹಣ ಅಂತಸ್ತು ಏನಕ್ಕೆ ಕೇಳೋರಲ್ಲ.